ಜೈಲಿಗೆ ಹೋಗಿದ್ದಾರೆ. ಹೋಗಿರೋದು ಆಸ್ ಅನ್ ಆರ್ಟಿಸ್ಟ್ ಆಗಿ ನನಗೆ ತುಂಬ ಬೇಸರ ಇದೆ. ಅವ್ರು ಮಾಡಿರೋಂಥ ಕೆಲಸ ಸರಿನಾ ತಪ್ಪಾ ಅಂತ ನಾನು ಮಾತಾಡೋದಿಲ್ಲ. ಯಾಕಂದರೆ ಅವ್ರ ವರ್ಷನಲ್ಲಿ ಅದು ಸರಿ ಇರ್ಬೋದು, ನಮ್ಮ ವರ್ಷನಲ್ಲಿ ಅದು ತಪ್ಪಿರ್ಬೋದು. ಸಮಯ ಅದು ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಆದರೆ ಅವರು ಅಂಥ ಒಂದು ದೊಡ್ಡ ನಟ, ಬಟ್ ಇವತ್ತು ಜೈಲಲ್ಲಿ ಇರೋದು ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕಂದರೆ ಅಂಥ ದೊಡ್ಡ ಕೋಟೆ ಕಟ್ಕೊಳ್ಳೋದು ಸಾಮಾನ್ಯ ಅಲ್ಲ. ಅದನ್ನು ನೆನಪಲ್ಲಿ ಇಟ್ಕೊಳ್ಳೋಕೆ ಹೋದರೆ ಅದು ತುಂಬ ಒಂದು ಸ್ವಲ್ಪ ಭಾವಗಳಾಗ್ತೀನಿ. ಯಾಕಂದರೆ ನಾನು ನಿನ್ನೆ ಅನಿಸುತ್ತೆ ಇದನ್ನು ಪೋಸ್ಟ್ ಹಾಕ್ಕೊಂಡಿದ್ದೆ, ಒಂದು ಫೋಟೋ ಹಾಕಿ ಗೊಂಬೆ ಗೊಂಬೆ ಸಾಂಗ್ನ ಹಾಕಿದ್ದೆ. ಸೊ ಆಗ ಯಾಕೋ ಭಾವುಗಳಾಗ್ತಾ ಇದ್ದೀನಿ ಈ ಸಾಂಗ್ಗೆ. ನನಗೆ ಆ ಸಾಂಗ್ ಕೇಳಬೇಕು ಅಂತಲೇ ಅನಿಸ್ತಾ ಇಲ್ಲ ಈಗ, ಅಷ್ಟು ಒಂದು ಸ್ವಲ್ಪ ಬೇಜಾರಾಯಿತು. ಎಷ್ಟು ದೊಡ್ಡ ಸಾಮ್ರಾಜ್ಯ ಅವ್ರದ್ದು ಡಿ ಬಾಸ್. ಸಿನಿಮಾಗಳಿರ್ಬೋದು, ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಳ್ಳೋದು, ಆ ಕೀರ್ತಿ, ಯಶಸ್ಸು, ಸಾಧನೆ ಮಾಡೋದು ಬಹಳ ಕಷ್ಟ. ಯಾಕಂದರೆ ಆಸ್ ಅನ್ ಆರ್ಟಿಸ್ಟ್ ಆಗಿ ನನಗೆ ಗೊತ್ತು ಹೆಸರು, ಕೀರ್ತಿ, ಸಂಪಾದನೆ ಎಷ್ಟು ಕಷ್ಟ ಮಾಡೋದು ಅಂತ. ಅವರು ಜೈಲಲ್ಲಿರೋದು ಒಂಚೂರು ನನಗೆ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. ಐ ಆಮ್ ಸಾರಿ. ನಾನು ಅವ್ರ ಫ್ಯಾನ್ ಅಲ್ಲ, ಬಟ್ ಆಸ್ ಅ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ನೋಡಿದಾಗ ಅದು ಮನಸ್ಸಿಗೆ ತುಂಬ ಭಾರ ಅನಿಸುತ್ತೆ. ಅದು ಭಾರವಾಗುವಂಥ ಒಂದು ಸನ್ನಿವೇಶ. ಅವರ ಫೋಟೋಗಳೆಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಜೈಲಲ್ಲಿ ಇರೋದು. ಅದು ಒಂದು ಕರ್ಮ. ಅದು ಅವ್ರದ್ದೊಂದು ಆಗಿದೆ, ಬಟ್ ಅದನ್ನು ಇಟ್ಕೊಂಡು ಎಲಾಬ್ರೇಟ್ ಮಾಡೋದು, ಕಡೆಗಣಿಸೋದು, ಹೀಯಾಳಿಸೋದು, ಚಾರಿತ್ರ್ಯ ಮಾತಾಡೋದು, ಅದು ಯಾಕೋ ನನಗೆ ಸರಿ ಅನಿಸ್ಲಿಲ್ಲ. ಅದನ್ನು ಆರ್ಟಿಸ್ಟ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದೊಂದು ಮನಸ್ಸಿಗೆ ತುಂಬ ಬೇಜಾರಾಯಿತು. ಭಾವುಕವಾಗುವಂಥ ಟೈಮ್ ಅದು. ಬಟ್ ಅದನ್ನು ನೆನಪು ಮಾಡ್ಕೊಳ್ಳೋಕ್ಕೂ ಕೂಡ ಬೇಜಾರಾಗುತ್ತೆ. ಆದಷ್ಟು ಬೇಗ ಅವರು ಹೊರಗಡೆ ಬರಲಿ. ಲಕ್ಷಾಂತರ ಅಭಿಮಾನಿಗಳು ಅವರ ಸಿನಿಮಾನ ವೆಯ್ಟ್ ಮಾಡ್ತಾ ಇದ್ದಾರೆ. ಒಬ್ಬ ಒಳ್ಳೆಯ ನಟನ್ನ ಕಳ್ಕೊಬಾರ್ದು ಅನ್ನೋದು ನನ್ನ ಆಸೆ. ನನಗೆ ಆ್ಯಕ್ಚುಲಿ ನನ್ನ ಮಗ ಚಿಕ್ಕವನಿರೋದ್ರಿಂದ ಅವನ ಲಾಲನೆ ಪಾಲನೆಯಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಬಟ್ ನನಗೆ ನಿನ್ನೆ ಮೊನ್ನೆ ಅಷ್ಟೇ ನಾನು ಆ ಸುದ್ದಿ ನನಗೆ ಗೊತ್ತಾಯಿತು. ಬಟ್ ಅದು ಅವ್ರ ಫ್ಯಾನ್ ಇರಲಿ, ಇನ್ನೊಬ್ಬರು ಫ್ಯಾನ್ ಇರಲಿ, ಮತ್ತೊಬ್ಬರು ಫ್ಯಾನ್ ಇರಲಿ, ಯಾರು ಫ್ಯಾನ್ ಆದರೂ ಆಸ್ ಅನ್ ಆರ್ಟಿಸ್ಟ್ ಆಗಿ ಅದು ತುಂಬ ಬೇಜಾರಾದಂಥ ಒಂದು ಗಳಿಗೆ. ಆ ವಿಡಿಯೋನ ನನಗೆ ಇವತ್ತಿಗೂ ನನಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ. ಅವರು ಆದಷ್ಟು ಬೇಗ ಆಚೆ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಕ್ಚುಲಿ ನಾನು ಅವ್ರು ಯಾವ ಸಿನಿಮಾ ಫಸ್ಟ್ ಶೋ ನೋಡಿಲ್ಲ. ಬಟ್ ಡೆವಿಲ್ ಸಿನಿಮಾನ ಯಾಕೋ ಗೊತ್ತಿಲ್ಲ, ತುಂಬ ಭಾವುಕಳಾಗಿ ಆ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಡೇನೆ. ಥ್ಯಾಂಕ್ ಯು.